ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ JDSನ ಶಾಸಕರಂತ ಶರಣಗೌಡ ಕಂದಕೂರ್ ಅವರು ಒಂದು ಪ್ಲೇ ಕಾರ್ಡ್ ಕೂಡ ತಂದರು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮಿ ಮಂಜುನಾಥನನ್ನು ರಕ್ಷಿಸಿ ಅಪಪ್ರಚಾರಿಗಳಿಗೆ ಶಿಕ್ಷಿಸಿ ಸತ್ಯಮೇವ ಜಯತೆ ಅನ್ನೋ ಪ್ಲೇ ಕಾರ್ಡ್ ಕೂಡ ತಂದೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ಲೇ ಕಾರ್ಡನ್ನು ಹಿಡಿದು ಸದನದೊಳಗೆ ಹೋಗ್ತಾ ಇದ್ದೀರಾ, ಏನು ಸರ್? ಮೊದಲನೇದ್ದು ಸಹೋದರಿ ಸೌಜನ್ಯಗ ನಮ್ದೆಲ್ಲರದು ಆ ಒಂದು ವಿಷಯದಲ್ಲಿ ನಮ್ಮ ಸಹಕಾರ ಇದೆ. ಎರಡನೇದ್ದು ಏನು ಅಪಪ್ರಚಾರ ಮಾಡ್ತಕ್ಕಂಥ ಪಿತೂರಿ ಏನು ಮಾಡ್ತಾ ಇದ್ದಾರೆ ಅಂತ ಆ ಪಿತಾಮಹಗಳಿಗೆ ಶಿಕ್ಷೆ ಆಗಬೇಕು ಎಂಬುದು ನಮ್ಮದು. ಆ ಪಿತಾಮಹಗಳಿಗೆ ಪಿತಾಮಹಗಳಿಗೆ ಶಿಕ್ಷೆ ಆಗದೇ ಇದ್ದರೆ ಸರ್ಕಾರಕ್ಕೆ ಮಂಜುನಾಥ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಿದೆ. ಇವತ್ತೇನು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಒಂದು ಅಪಪ್ರಚಾರ ಏನು ನಡೀತಾ ಇದೆ, ಆ ಅಪಪ್ರಚಾರದ್ದು ಬಗ್ಗೆ ಸರ್ಕಾರ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷಿಸಬೇಕು. ಇದನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಜನರಿಗೆ ಒಂದು ತಿಳಿ ಹೇಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕೆಂಬುದಕ್ಕೆ ಇವತ್ತು ನನ್ನ ಒಂದು ಪ್ರತಿಭಟನೆಯ ಸ್ವರೂಪ. ಸರ್, ಈಗ ವಿಪಕ್ಷಗಳು ರಾಜಕಾರಣ ಮಾಡ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ಅಂತೇಳಿ ಆಡಳಿತ ಪಕ್ಷ ಹೇಳ್ತಾ ಇದೆ ಸರ್. ಈಗ ಆಡಳಿತ ಪಕ್ಷದವರು ಈ ಮೊಸರಿನಾಗ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಅವರು ಯಾವಾಗಲೂ ಮಾಡ್ತಾರೆ. ಧರ್ಮಸ್ಥಳ ಮಂಜುನಾಥ ವಿರೋಧ ಪಕ್ಷದವ್ರಿಗೆ ಅಷ್ಟೇ ಸೀಮಿತನ? ಎಲ್ಲ ಇಡೀ ಸರ್ವಜನಾಂಗದ ಮಂಜುನಾಥ ಎಲ್ಲರಿಗೂ ಏನಂದ್ರೆ ಲೇಸನ್ನು ಬಯಸಬೇಕಂತ ನಾವೆಲ್ಲರೂ ಏನಂದ್ರೆ ಆರಾಧಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀವಿ, ಈ ಪಿತೂರಿಯ ಪಿತಾಮಹ ಯಾರಿದ್ದಾರೆ ಅದಕ್ಕೆ ಸರ್ಕಾರ ಶಿಕ್ಷಿಸಬೇಕೆಂಬುದು ನನ್ನ ಒಂದು ಮನವಿ. ಇದಿಷ್ಟು ಶರಣಗೌಡ ಕಂದಕೂರ್ ಅವರು. ಮತ್ತೀಗಾಗಲೇ ಪ್ಲೇ ಕಾರ್ಡ್ ಅನ್ನು ಕೂಡ ಹಿಡಿದು ಸದನದ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಏನಂದ್ರೆ ಸ್ವಾಮಿ ಮಂಜುನಾಥನನ್ನ ರಕ್ಷಿಸಿ ಅಪಪ್ರಚಾರಿಗಳನ್ನ ಶಿಕ್ಷಿಸಿ ಸತ್ಯಮೇವ ಜಯತೆ ಅನ್ನೊಂದು ಪ್ಲೇ ಕಾರ್ಡ್ ಅನ್ನು ಹಿಡಿದು ಸದನದ ಒಳಗಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸದನದಲ್ಲಿ ಸರ್ಕಾರದ ಉತ್ತರ ಇದೆ, ಗೃಹ ಸಚಿವರ ಉತ್ತರ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದವನ್ನ ಗಮನವನ್ನು ಸೆಳೆಯಲಿಕ್ಕೆ ಒಂದು ಹೋರಾಟದ ಮೂಲಕ ಸದನದ ಒಳಭಾಗಕ್ಕೆ ಹೋಗಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಶಾಸಕರಂತ ಶರಣಗೌಡ ಕಂದಕೂರ್ ಅವರು ಸದನದ ಒಳಗಡೆ ಹೋಗ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.